new Electra. It's a full electric pressure cooking system. We just don't call it electric pressure cooker. This is a full electric pressure cooking system. It's available in a 3-liter version and a 6-liter version. And I can quickly take you through some of the features. So this is ಫೌಂಡೇಶನ್ ಇಂದ ಮಾತಾಡ್ತಾ ಇದ್ದೀನಿ. ಮಾನಾ ಪ್ರಾಜೆಕ್ಟ್ಸ್ ಅವರು ಪೀಪಲ್ ಆ್ಯಂಡ್ ಪ್ಲಾನೆಟ್ ಎರಡನ್ನೂ ನಮ್ಮ ಸುಮಾರು ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಕೆರೆ ಕೂಡ ಡೆವಲಪ್ಮೆಂಟ್ ಮಾಡಿದ್ದೀವಿ ಇಲ್ಲೇ ದೊಮ್ಸಂದ್ರ ಹತ್ರ ಹೆಗ್ಗೊಂಡಳ್ಳಿ ಕೆರೆ ಡೆವಲಪ್ಮೆಂಟ್ ಮಾಡಿದ್ದೀವಿ. ಮತ್ತು ಪೀಪಲ್ ಅಂತ ಮಾತಾಡಿದಾಗ ನಮ್ಮ ಎಜುಕೇಷನ್ ಸಿಸ್ಟಮ್ನ ಇನ್ನೂ ಇಂಪ್ರೂವ್ ಮಾಡೋಣ ಅಂತ ಸುಮಾರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ಅದರಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ 8th, 9th and 10th ಮಕ್ಕಳಿಗೆ ದೇ ಆರ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಅಲ್ವಾ. ಸೊ ಆ ಒಂದು ತುಂಬ ಕ್ರಿಟಿಕಲ್ ಏಜಲ್ಲಿ ಈ ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಕ್ಕಿದ್ರೆ ಇನ್ನೂ ತುಂಬ ಮುಂದೆ ಹೆಲ್ಪ್ ಆಗುತ್ತೆ ಅನ್ನೋ ಇದರಲ್ಲಿ ವಿ ಹ್ಯಾವ್ ಪಾರ್ಟ್ನರ್ಡ್ ವಿತ್ ಮಾನಾ ಆ್ಯಂಡ್ ಮಾನಾ ಹ್ಯಾಸ್ ಬಿನ್ ಸಪೋರ್ಟಿಂಗ್ ಅಸ್. ಸೊ ಇಂಥದ್ರಲ್ಲಿ ಇವಾಗ ರಿಸಲ್ಟ್ ಕಾಣಿಸ್ತಿದೆ. ಸೊ ಇನ್ನೂ ದೊಡ್ಡ ವೇ ಅಲ್ಲಿ ಮಾಡೋಣ ಅಂತ ಇವಾಗ ವಿ ಇಂಟೆಂಟ್ ಟು ಡೂ ಮೋರ್ ಆಫ್ ದೀಸ್ ಸ್ಕೂಲ್ಸಲ್ಲಿ ಎಜುಕೇಷನ್ ಮಾಡೋಣ ಅಂತ. ಸೊ ಸರ್, ನೀವು ಹೆಂಗೆ ಸಪೋರ್ಟ್ ಮಾಡಿದ್ರು ವಿ ಆರ್ ವಿತ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಮ್ಯಾನೇಜಿಂಗ್ ದಿಸ್ ಎಂಟೈರ್ ಥಿಂಗ್ ಅಂತ. ಥ್ಯಾಂಕ್ ಯು. ಲಕ್ಷ್ಮಿ ಅಂತ ಶ್ರೀ ಶಾರದಾ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಕಳೆದ ಸಾಲಿನಲ್ಲಿ ನಮಗೆ ಈ ಡಿಜಿಟಲ್ ಶಿಕ್ಷಣವನ್ನು ಕ್ಲೌಡ್ ಟೀಚಿಂಗ್ ಅಂದರೆ CTD ಮತ್ತು ಮಾನಾ ಪ್ರಾಜೆಕ್ಟ್ಸ್ನ ಸಹಯೋಗದೊಂದಿಗೆ ಪ್ರಾರಂಭ ಆಯಿತು. ಮೊದಲಿಗೆ ನಮ್ಗೆ ಏನು ಅನಿಸಿತ್ತು ಅಂದರೆ ಈ ಹಳ್ಳಿ ಮಕ್ಕಳು ಇದನ್ನು ಹೆಂಗೆ ಬಳಸ್ಕೊಳ್ತಾರೆ ಅಂತ ಒಂದು ಅನುಮಾನ ಇತ್ತು. ಬರ್ತಾ ಬರ್ತಾ ಮಕ್ಕಳು ಇದ್ರ ಬಗ್ಗೆ ಫೆಮಿಲಿಯರ್ ಆದರು. ಈ ತುಂಬ ಖುಷಿಯಾಗಿ ಕ್ಲಾಸಸ್ಸನ್ನು ಅವರು ನೋಡ್ತಿದ್ದಾರೆ, ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಇದರಿಂದ ಲಾಸ್ಟ್ ಇಯರ್ಗಿಂತ ಈ ವರ್ಷ ರಿಸಲ್ಟ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಇಂಗ್ಲೀಷ್ ಮಾಧ್ಯಮ 100% ರಿಸಲ್ಟ್ ಬಂದಿದೆ, ಕನ್ನಡ ಮಾಧ್ಯಮ 93.3% ಬಂದಿದೆ, ಮತ್ತು ಶಾಲಾ ಅಡ್ಮಿಷನ್ಸು ಸಹ ಇಂಪ್ರೂವ್ ಆಗ್ತಾ ಇದೆ. ಸೊ ನಾನು ಕನೆಕ್ಟಿಂಗ್ ದ ಡಾಟ್ಸ್ ಮತ್ತು ಮಾನಾ ಪ್ರಾಜೆಕ್ಟ್ಸ್ ಅವ್ರಿಗೆ ನನ್ನ ವೈಯಕ್ತಿಕವಾದ ಒಂದು ಧನ್ಯವಾದಗಳನ್ನು ಈ ಮೂಲಕ ತಿಳಿಯಪಡಿಸ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೆ. ಇವತ್ತು ಶಾರದಾ ಸ್ಕೂಲ್ನಲ್ಲಿ ಉದ್ಘಾಟನೆ ಇದೆ, ಡಿಜಿಟಲ್ ಕ್ಲಾಸ್ ರೂಮ್ಸ್ ಉದ್ಘಾಟನೆ ಇದೆ. ಅದಕ್ಕೆ ಮೇಡಮ್ ಕರೆದಿದ್ದಾರೆ, ವಿಜಯ ಮೇಡಮ್. ಸೊ ತುಂಬ ಥ್ಯಾಂಕ್ಸ್, ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ತಾವು. ಸೊ ಮಕ್ಕಳೆಲ್ಲ ಉಪಯೋಗಿಸ್ಕೊಂಡು ಎಲ್ಲರೂ ಬೆಳೀಬೇಕು. ದೇ ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ ಸಿಟಿಸನ್ಸ್ ಆಫ್ ಇಂಡಿಯಾ ಆ್ಯಂಡ್ ವಿ ಬ್ಲೆಸ್ ಆಲ್ ದೆಮ್ ವಿತ್ ಆಲ್ ದಿ ಡಿಜಿಟಲ್ support from our company, from Mana Projects. Thank you very much. ಸರ್, ಮತ್ತೆ ಬೇರೆ ಸ್ಕೂಲ್ಗೆ ಯಾವ ಸಪೋರ್ಟ್ ಮಾಡಿದ್ದಾರೆ ಈ ಸ್ಕೂಲ್ ಬಿಟ್ಟು? ಮಾಡಿದ್ದೀವಿ, ದೊಮ್ಸಂದ್ರ ಹತ್ರ ಮಾಡಿದ್ದೀವಿ, ಆಮೇಲೆ ಮುತ್ತನಲ್ಲೂರು ಹತ್ರನೂ ಮಾಡಿದ್ದೀವಿ, ಆಮೇಲೆ ಕೆರೆಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ. My name is Ananya. I am studying in 9th standard. I am feeling difficulty in science and maths. When they started the AV class, they are explaining the important points in each chapters, and they are showing in the videos, and their combination videos are showing, and I am not feeling difficulty in science and maths. I am feeling easy in maths because they are giving us the worksheet and they are giving us homeworks, and so we are thankful for Mana Projects. ಉಷಾ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಎಲ್ಲ ವಿಷಯಗಳಿಗೆ ಹೋಲಿಸಿದರೆ ನಮಗೆ ಕನ್ನಡ ಮತ್ತು ವಿಜ್ಞಾನ ವಿಷಯ ತುಂಬ ಕಷ್ಟ ಆಗ್ತಿತ್ತು. ಆದರೆ ಈಗ AV ಕ್ಲಾಸ್ ನಾವು ಅಟೆಂಡ್ ಮಾಡ್ತಿರೋದ್ರಿಂದ ನಮಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳು ತುಂಬ ಈಸಿ ಆಗ್ತಿದೆ. ಇವಾಗ ನಾವು ಟೀಚರು ಮಾಮೂಲಿ ಕ್ಲಾಸಲ್ಲಿ ಟೀಚರ್ ಹೇಳ್ತಾಯಿದ್ರು, ಅದನ್ನು ನಾವು ಊಹಿಸ್ಕೊಂಡು ಅರ್ಥ ಮಾಡ್ಕೊತಿದ್ವಿ. ಆದರೆ AV ಕ್ಲಾಸಲ್ಲಿ ಕೇಳುವುದರ ಜೊತೆಗೆ ನಾವು ನೋಡಿಕೊಂಡು ಅರ್ಥ ಮಾಡ್ಕೊತಾ ಇದ್ದೀವಿ. ಹೀಗಾಗಿ ನಮಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳು ಅಂದರೆ ವಿಜ್ಞಾನ ನಮಗೆ ಪ್ರಯೋಗಗಳ ಮೂಲಕನೂ ಅರ್ಥ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ವಿಜ್ಞಾನ ಮತ್ತು ಗಣಿತ ವಿಷಯ ತುಂಬ ಈಸಿ ಆಗ್ತಿದೆ ಮೊದಲಿಗಿಂತ. ಹೀಗೆ ನಾವು AV ಕ್ಲಾಸಲ್ಲಿ ಹೋಗಿ ಕಲಿತಾ ಇದ್ದರೆ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸಹಾಯವಾಗ್ತಿದೆ. ಹೀಗಾಗಿ ನಾವು ಕನೆಕ್ಟಿಂಗ್ ಡಾಟ್ಸ್ ಮತ್ತು ಮಾನಾ ಪ್ರಾಜೆಕ್ಟ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ.